ಈ ದಿನ ಚೌಡೇನಹಳ್ಳಿ ಗ್ರಾಮಕ್ಕೆ ಓಂ ಶಕ್ತಿ ಪ್ರವಾಸವನ್ನು ನಿಮ್ಮನ್ನು ಕಲಿಸೋದಕ್ಕೆ ನಮ್ಮ ನಗವಾರ NRS ಸತ್ಯನ್ ಅವರು ಆಗಮಿಸಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಓಂ ಶಕ್ತಿ ದೇವರ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗ್ರಾಮದ ಹಿರಿಯರು ಶ್ರೀನಿವಾಸಣ್ಣ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ವೆಂಕಟಪ್ಪನವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ರವಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಬಸ್ ಡ್ರೈವರ್ ಮಂಜಣ್ಣ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಗೆ ಓಂ ಶಕ್ತಿ ಪರಾಶಕ್ತಿ 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 ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ 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 ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ 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 ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ 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 ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ 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 ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ 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 ಓಂ ಶಕ್ತಿ ಸರಿ ತೊಳ್ಕೊಂಡು ನಿಲ್ಸ್ಕೊಂಡು ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ. ಎಲ್ರಿಗೂ ನಮಸ್ಕಾರ. ಏನು ಇವತ್ತಿನ ಗಡ್ಡೂರು ಪಂಚಾಯತಿ ಚೌಡೇನಹಳ್ಳಿ ಗ್ರಾಮದಲ್ಲಿ ಮೇಲ್ಮೂರ್ತೂರ ದೇವಸ್ಥಾನಕ್ಕೆ ದೇವರ ದರ್ಶನ ಮಾಡಕ ತಾಯಿ ಆಶೀರ್ವಾದ ಪಡ್ಕೊಳ್ಳಕ್ಕೆ ಇಲ್ಲಿಂದ
ಬಸ್ಸನ್ನು ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಕಲಿಸಲು ಒಂದು ಪೂಜೆ ಕಾರ್ಯಕ್ರಮನ ಆಚರಿಸಲಾಗಿಂತ ಊರಿನ ನಮ್ಮ ರವಿ ಅವರು ಮತ್ತು ಸೀನನ್ ಅವರು, ರವಿ ಅವರು, ಶಂಕರಪ್ಪನವರು ಮತ್ತು ಎಲ್ಲ ನಾಯಕರು ಮತ್ತು ಮುಖಂಡರು ಮತ್ತು ಓಂ ಶಕ್ತಿ ಮಾಲ್ದಾರರು ಎಲ್ರಿಗೂ ನಮಸ್ಕರಿಸ್ತಾ, ಈ ದಿನ ನಮ್ಮ ರವಿ ಅವರು ಎಲ್ಲ ತಾಯಂದಿರು ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕು, ಎಲ್ಲರೂ ಊರೆಲ್ಲ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ರವಿ ಪಾಪ ಎಲ್ಲದರಲ್ಲೂ ಸಹ ಮುಂದೆ ಹೋಗಿ, ನಾನು ಒಂದು ಬಡವರಿಗೆ ಯಾವುದೇ ಒಂದು ತೊಂದರೆ ಆದ್ರೂ ಸಹ ನಾನು ನೋಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲದರಲ್ಲೂ ಹೋಗಿ ಯಾವುದೇ ಒಂದು ಸ್ಕೂಲ್ ಆಗಲಿ, ಒಂದು ದೇವಸ್ಥಾನ ಆಗಲಿ, ಒಂದು ರೋಡ್ ಆಗಲಿ ಮತ್ತು ಸಾರ್ವಜನಿಕ ಯಾವುದೇ ಒಂದು ಇದ್ರೂ ನಾನು ಹೋಗಿ ಅವ್ರು ಹೋಗೋ ಮಾಡೋವಂಥ ಸವಾಸ ಇದು ಸಾಹಸ. ಯಾಕಂದ್ರೆ ಎಲ್ಲದಕ್ಕೂ ಸಹ ನಮ್ಮ ಊರಿಗೆ MLA ಬರಬೇಕು, ನಾಯಕರು ಬರಬೇಕು, ಮುಖಂಡರು ಬರಬೇಕು. ಯಾವ್ದು ದೇವಸ್ಥಾನ ಒಂದು ಪೂಜೆ ಆಗಲಿ, ಹಬ್ಬದ ಒಂದು ಇದಾಗ್ಲಿ, ಒಂದು ಮದುವೆ ಕಾರ್ಯಕ್ರಮಗಳೇ ನಮ್ಮ ಶಾಸಕರು ಬರಬೇಕು, ನಮ್ಮ ಮುಖಂಡರು ಬರಬೇಕು ಅಂತೇಳಿ ಎಲ್ಲರನ್ನೂ ಕರ್ಕೊಂಡು ಹೋಗೋ ಆ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ರು. ಅದೇ ರೀತಿ ಈ ದಿನ ಇವತ್ತು ಮೇಲ್ಮರ್ತರಿಗೆ ಹೋಗ್ಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಶೀರ್ವಾದದಿಂದ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಾನ ಗೆಲ್ಸಿದ್ದೀರಿ ನೀವು. ನಿಮ್ಮ ಆಶೀರ್ವಾದ ಮಾಡಿ, ಆ ಆಶೀರ್ವಾದದಿಂದ ಇವತ್ತು ನೀವೆಲ್ಲರೂ ಆಶೀರ್ವಾದದಿಂದ ನಾನು MLA ಆಗಿದ್ದೀನಿ. ನೀವು ಚೆನ್ನಾಗಿರ್ಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಊರವರು ನಮ್ಮ ತಾಲೂಕೆಲ್ಲ ಚೆನ್ನಾಗಿರ್ಬೇಕಂತೇಳಿ ಇವತ್ತು ಮೇಲ್ಮರುತ ದೇವಸ್ಥಾನಕ್ಕೆ ಆ ತಾಯಿ ದರ್ಶನ ಮಾಡಕೊಡಕ್ಕೆ ಕಳಿಸ್ತಾ ಇದ್ದಾರೆ. ಸುಮಾರು 7 ವರ್ಷಗಳಿಂದ ಕಳಿಸ್ತಾ ಇದ್ದಾರೆ. ಪ್ರತಿ ವರ್ಷನೂ ಸುಮಾರು 400-500 ಬಸ್ಗಳನ್ನು ಮುಳಬಾಲ್ ತಾಲೂಕಲ್ಲಿ ಕಳಿಸ್ತಾ ಇದೆ. ಇವತ್ತು ಹಳ್ಳಿಗಳಲ್ಲಿ ಬಡವರಿರ್ತಾರೆ, ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ ಅಂತ ತಾಯರೆಲ್ಲ ಹೋಗಿ ಆ ದೇವರ ದರ್ಶನ ಮಾಡ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಇವತ್ತು ಬಸ್ ಹಳ್ಳಿಯಲ್ಲೇನೂ ಬಸ್ ಕಳಿಸ್ತಾ ಇದ್ದಾರೆ. ಅಂದ್ರೆ ನಿಜವಾಗ್ಲೂ ಅವ್ರು ನಮ್ಗೆ ಸಿಕ್ಕಿರೋ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಇಂಥ ಒಂದು ಹಳ್ಳಿಯಲ್ಲೇನು ಎಲ್ಲ ತಾಯಂದ್ರು, ಎಲ್ಲ ಮಕ್ಕಳು ದೇವ್ರ ದರ್ಶನ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ಬರ್ತಾವಂತ ನಮಗೆ ಒಂದು ಆಶೀರ್ವಾದ ಮಾಡಿರೋದು, ಆ ದೇವರ ಆಶೀರ್ವಾದ ನಮ್ಗೆ ಇದೆ. ಅದೇ ರೀತಿ ನಮ್ಗೆ ಇಷ್ಟು ಒಂದು ಎಲ್ಲಾ ದೇವಸ್ಥಾನ ಆಗ್ಲಿ, ಒಂದು ಮದುವೆ ಕಾರ್ಯಕ್ರಮ ಆಗಲಿ, ಒಂದು ದೇವಸ್ಥಾನ ಇದಾಗ್ಲಿ, ಮಕ್ಕಳದ್ದು ಸ್ಕೂಲ್ದೇ ಆಗ್ಲಿ, ಎಲ್ಲದಕ್ಕೂ ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ಸಹ ಆ ತಾಯಿ ಹತ್ರ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಅವರು ಮತ್ತು ನಮ್ಮ ಶಾಸಕರು ಮತ್ತು ಕುಟುಂಬದವರು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ನೀವೆಲ್ಲ ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡಬೇಕು. ಅದೇ ರೀತಿ ನೀವು ದೇವಸ್ಥಾನಕ್ಕೆ ಹೋಗಿ ಮಕ್ಕಳೆಲ್ಲ ಜೊತೆಲಿ ಇರ್ತಾರೆ, ಹುಷಾರಾಗಿ ಕರ್ಕೊಂಡ್ಬರ್ಬೇಕು. ಲಕ್ಷಾಂತರ ಭಕ್ತರಲ್ಲಿ ಇರ್ತಾರೆ. ಮತ್ತು ಆಮೇಲೆ ಅದು ಬಸ್ಸಲ್ಲಿ ಬಂದು ಕೂತ್ಕೊಂಡು ನಮ್ಮ ಪಕ್ಕದಲ್ಲಿರೋರು ಬಂದಿರೋ ನೋಡ್ಕೊಂಡು ಕರ್ಕೊಂಡು ಬರ್ಬೇಕು. ಅದೇ ರೀತಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು. ಒಳ್ಳೆ ಮಳೆ ಬೀಳ್ಬೇಕು, ಒಳ್ಳೆ ಬೆಳೆ ಆಗ್ಬೇಕು, ಎಲ್ಲರೂ ನಾವು ರೈತರೆಲ್ಲ ಚೆನ್ನಾಗಿರ್ಬೇಕಂತೇಳಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಾವು ಚೆನ್ನಾಗಿರ್ಬೇಕು, ನಮ್ಮೂರು ಚೆನ್ನಾಗಿರ್ಬೇಕು, ನಮ್ಮ ತಾಲೂಕು ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರೂ ಆರಾಮಾಗಿ ಬರ್ಬೇಕಂತೇಳಿ ಇದೇ ಕಾರ್ಯಕ್ರಮಕ್ಕೆ ನಮ್ಮ ರವಿ ಅವರು ಕರೆಸಿ ಒಂದು ಬಸ್ ಚಾಲನೆಯನ್ನ ಮಾಡಿದಂತ ಅವ್ರಿಗೂ ನಿಮ್ಮೆಲ್ಲರ ಆಶೀರ್ವಾದ ರವಿ ಮೇಲೆ ಇರಬೇಕು. ಅದೇ ರೀತಿ ನಮ್ಮ ಮುಂದಿನ ತಿಂಗಳಲ್ಲಿ ನಮ್ಮ ಶಾಸಕರ ನೀವು ಇವತ್ತು ಆಶೀರ್ವಾದ ಮಾಡೋದ್ರಿಂದ MLA ಆದ್ರು, ಅದೇ ರೀತಿ ಬರೋ ದಿನಗಳಲ್ಲಿ ಕೂಡ ಸಹ ಅವ್ರಿಗೆ ಆಶೀರ್ವಾದ ಮಾಡಿ ಹೆಚ್ಚಿನ ಅಧಿಕಾರ ಅವ್ರು ಕೊಟ್ರೆ ನಮ್ಮ ಜೊತೆಯಲ್ಲಿದ್ದು ಒಳ್ಳೆ ಕೆಲಸಗಳು ಮಾಡಿಸ್ಕೋಬಹುದು ಅಂತೇಳಿ ಇವತ್ತು 4 ಮಾತು ಮಾತಾಡ್ಕೊಂಡ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಓಂ. మనూరు బాగుండాలా, మన పల్లెంతా అందరూ బాగుండాలని చెప్పేసి ఏమంటారా, అదే అందరూ బాగుండాలని మనం చేసుకోవాలని. సరే హలో